ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಮಲ್ಟಿಟಾಸ್ಕಿಂಗ್ ಮಾಡ್ತಿರೋದ್ರಿಂದ, ವರ್ಕಿಂಗ್ ವಿಮೆನ್ ಜಾಸ್ತಿ ಆಗಿರೋದ್ರಿಂದ ಅವರು ಸ್ಟ್ರಾಂಗ್ ಆಗಿರೋದು ತುಂಬ ಮುಖ್ಯ ಆಗುತ್ತೆ. ಸೊ ಹೇಗೆ ಇವರು ಎಮೋಷ್ನಲ್ ರೆಸಿಲಿಯನ್ಸ್ನ ಬಿಲ್ಡ್ ಮಾಡ್ಕೋಬೇಕು ಅಂದರೆ ಮುಖ್ಯವಾಗಿ ಒಂದು ಎಕ್ಸಸೈಸ್ ಪ್ರೋಗ್ರಾಮ್ ಇಟ್ಕೋಬೇಕು. ಸೊ ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿದ್ರೆ ಇದರಿಂದ ತುಂಬ ಹಾರ್ಮೋನ್ಸ್ ಚೇಂಜಸ್ ಆಗಿ ಒಳ್ಳೆ ಹಾರ್ಮೋನ್ಸ್ ಬಿಡುಗಡೆ ಆಗಿ ಎಲ್ಲ ಒಳ್ಳೆ ಮೂಡ್ ಎಲಿವೇಟಿಂಗ್ ಹಾರ್ಮೋನ್ಸ್ ಕೂಡ ಬರುತ್ತೆ. ಎರಡನೇದಾಗಿ ಯೋಗ ಹಾಗೂ ಮೆಡಿಟೇಷನ್. ಈ ಯೋಗ ಮೆಡಿಟೇಷನ್ ಮಾಡಿದ್ರೂ ಕೂಡ ಪ್ರತಿನಿತ್ಯ ಮಾಡೋದ್ರಿಂದ ಎಲ್ಲ ಏರುಪೇರುಗಳು ಡೌನ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಕಡಿಮೆ ಆಗುತ್ತೆ, ಪ್ರಿಮೆನ್ಸ್ಟ್ರುವಲ್ ಸಿಂಡ್ರೋಮ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮೂರನೇದಾಗಿ ನಾವು ಸೇವಿಸುವ ಆಹಾರ. ಸೊ ಆಹಾರದಲ್ಲಿ ಒಳ್ಳೆ ಆಹಾರ ಲೈಕ್ ಫ್ರೂಟ್ಸು, ವೆಜಿಟೇಬಲ್ಸು, ಸೂಪರ್ ಫುಡ್ಸ್ ಅಂತ ಬರ್ತಾಯಿದೆ, ಚಿಯಾ ಸೀಡ್ಸ್ ಇರ್ಬೋದು, ಫ್ಲ್ಯಾಕ್ಸ್ ಸೀಡ್ಸ್ ಇರ್ಬೋದು, ಈ ಥರದ್ದೆಲ್ಲ ತೊಗೊಂಡು ಜಂಕ್ ಫುಡ್ ಐಟಮ್ಸ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ಸೊ ಯಾವಾಗ ತುಂಬ ಶುಗರಿ ಐಟಮ್ಸ್ ತೊಗೋತೀವಿ, ತುಂಬ ಚಾಕ್ಲೇಟ್ಸು ಅಥವಾ ಮೈದಾ ಪ್ರಾಡಕ್ಟ್ಸು, ಜಂಕ್ ಫುಡ್ ತಿಂತಾ ಇರ್ತಾರೋ ಆವಾಗ ಆಹಾರದಿಂದ ದೈಹಿಕ ಆರೋಗ್ಯನೂ ಹಾಳಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎಮೋಷ್ನಲ್ ಓವರ್ಲೋಡ್ನ ಹೇಗೆ ನಾವು ಕಂಟ್ರೋಲ್ ಮಾಡೋದು ಅಂತ. ಎಮೋಷ್ನಲಿ ಓವರ್ಲೋಡ್ ಆದಾಗ ಮೊದಲನೇದು ಅದನ್ನು ಆಫ್ಲೋಡ್ ಮಾಡಬೇಕಾಗತ್ತೆ. ಅಂದರೆ ಅನಾವಶ್ಯಕ ಏನೇನು ಕೆಲಸಗಳು ಇಟ್ಕೊಂಡಿದ್ದೀವೋ ಅದನ್ನೆಲ್ಲ ಸ್ವಲ್ಪ ತೆಗೆದುಬಿಟ್ಟು ನಾನು ಸೂಪರ್ ಮಾಮ್ ಆಗಿರ್ತೀನಿ, ಎಲ್ಲನೂ ನಾನು ಒಬ್ಬರೇ ಮಾಡ್ತೀನಿ ಅನ್ನೋ ಕಾನ್ಸೆಪ್ಟನ್ನ ಬಿಟ್ಟು ಸ್ವಲ್ಪ ಡೆಲಿಗೇಷನ್ ಅಂತ ಮಾಡಿಕೊಡ್ಬೇಕಾಗತ್ತೆ. ಯಾವ್ದು ಕೆಲಸ ನಮ್ದು ಇಂಪಾರ್ಟೆಂಟ್ ಇರಲ್ಲ ಅದನ್ನು ಬೇರೆಯವ್ರಿಗೆ ಡೆಲಿಗೇಷನ್ ಮಾಡಿಕೊಡ್ಬೇಕಾಗತ್ತೆ. ಫ್ಯಾಮಿಲಿ ಜೊತೆ ಒಳ್ಳೆ ರಿಲೇಷನ್ ಇಟ್ಕೊಳ್ಳೋದು ಹಾಗೂ ಏನಾದರೂ ಲೋ ಫೀಲಿಂಗ್ ಇದ್ದಾಗ, ಏನಾದರೂ ಕಷ್ಟಕರ ಸಂಗತಿಗಳಿದ್ದಾಗ ಅದನ್ನು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹಂಚ್ಕೊಳ್ಳೋದು ಒಂದು ಒಳ್ಳೆ ಅಭ್ಯಾಸ ಆಗಿರುತ್ತೆ. ಕೊನೆಯದಾಗಿ ಜರ್ನಲಿಂಗ್ ಅಂತ, ರಾತ್ರಿ ಏನೇನಾಯಿತು ನಮ್ಮ ದಿನಚರಿಯಲ್ಲಿ ಅಂತ ಅದನ್ನೆಲ್ಲ ಒಂದು ಡೈರಿಲಿ ಬರ್ಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಟ್ ಮಾಡಿಕೊಂಡು ನೆಕ್ಸ್ಟ್ ದಿನ ನಾನು ಏನು ಮಾಡಬೇಕು, ನೆಕ್ಸ್ಟ್ ದಿನ ನಾನು ಹೇಗಿರಬೇಕು, ಏನೇನು ಇದರಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ಅಂತ ಮಾಡಿಕೊಂಡ್ರೆ ತುಂಬ ಸುಗಮವಾಗಿರುತ್ತೆ.